ನಾನು ಸೂಕ್ಷ್ಮವಾಗಿ ಹೇಳಿದೆ, ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಪೇಮೆಂಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ, ಸುಮಾರು ಕೋಟಾಗಳಿದೆ, ಹಾಗಾಗಿ ಎನ್ ಆರ್ ಐ ಕೋಟಾ, ಹೀಗಾಗಿ ಕೋಟಾಗಳಿಗೋಸ್ಕರ ಕಾಯ್ತಿರ್ಬೋದು ಅಂತ ಹೇಳಿದ್ರು. ಅದನ್ನು ಭದ್ರವಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಶೋಕ್ ಅವರು ಹೇಳಿದ್ರು, ಈಗ ಚೆಲುವಾದಿಯವರು ಹೇಳಿದ್ರು, JDS ನವ್ರು ಹೇಳಿದ್ರು. ನಾವೇನು ಸೀರಿಯಸ್ ಆಗಿ ಹೇಳಿದ್ದಲ್ಲಪ್ಪ, ಸುಮ್ಮನೆ ತಮಾಷೆ ಹೀಗೂ ಒಂದು ಇರ್ಬೋದಾ ಅಂತ ಹೇಳಿದ್ವಿ. ಅದನ್ನು ನೀವು ಸೀರಿಯಸ್ ಮಾಡ್ತಾ ಇದ್ರಿ, ಅದು ನಿಮಗೆ ಬಿಟ್ಟಿದ್ದು. ಎರಡನೇದು, ಮುಖ್ಯಮಂತ್ರಿಗಳು ಆಸ್ಪಿರೆಂಟ್ಗಳು ಹೇಳ್ತಾ ಇದ್ದಾರಂತೆ ಸರ್, ಇಲ್ಲಪ್ಪ ನಿನ್ನ ಹೆಸರೇನೋ ನನ್ನ ಲಿಸ್ಟಲ್ಲಿದೆ, ಆದರೆ ಹೈಕಮಾಂಡ್ ಒಪ್ಪಬೇಕಲ್ಲ, ನೋಡೋಣ ಅವ್ರ ಮೈಂಡಲ್ಲಿ ಏನೇನಿದೆಯೋ ಏನೇನಾಗುತ್ತೋ, ನಮ್ಮ ಕೈಲಿ ಏನಿದೆ ಅಂತ ಹೇಳ್ತಾ ಇದ್ದಾರಂತೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಎರಡೂ ಇಬ್ಬರು ಸೇಮ್ ಒಂದೇ ಧಾಟಿಲಿ ಆ ಕಡೆ ಹೊತ್ತಾಗ್ತಾ ಇದ್ದಾರಂತೆ, ಹೈಕಮಾಂಡ್ ಮೇಲೆ ಜವಾಬ್ದಾರಿ ಹೊತ್ತಾಗ್ತಾ ಇದ್ದಾರಂತೆ. ಏನೇ ಅಡವಟ್ಟು ಆದರೂ ನಾವು ಕಾರಣ ಅಲ್ಲ, ಅವ್ರ ಕಾರಣ ಅನ್ನುವ ಮೆಸೇಜ್ ಪಾಸ್ ಮಾಡೋಕ್ಕೆ ಈಗಲಿಂದನೇ ತಯಾರಿ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಲಭ್ಯ ಆಗ್ತಾ ಇದೆ ಸರ್. ಆದರೆ ಕೆಲವರಿಗೆ ಇದೇ ಶಿವಕುಮಾರ್ ಅವರಿರ್ಬೋದು ಮತ್ತು ಸಿದ್ದರಾಮಯ್ಯ ಇರ್ಬೋದು, ಅವ್ರು ಕೆಲವರಿಗೆ ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಇದ್ದಾವೆ. ಹಾಗೆ ಅದನ್ನು ಸಹಿತ ಏನಪ್ಪ ಅಂದ್ರೆ ವಿಚಾರ ಅಲ್ಲ, ಅಶ್ಯೂರೆನ್ಸ್ ಎಲ್ಲರಿಗೂ ಕೊಡಲೇಬೇಕು, ಇಲ್ಲ ಅಂತ ಹೇಳೋಕ್ಕಾಗುತ್ತೆ ಸರ್. ಈಗ ZP ಎಲೆಕ್ಷನ್ನು, TP ಎಲೆಕ್ಷನ್ನು, GBI ಎಲೆಕ್ಷನ್ನು, ಸುಮಾರು ವೈರಿಗಳನ್ನ ಯಾಕೆ ಅವರಾಗಿ ಕ್ರಿಯೇಟ್ ಮಾಡ್ಕೋತಾರೆ, ಆಂತರಿಕ ಸಂಘರ್ಷ ಮತ್ತು ಮುಗಿಲು ಮುಟ್ಬಿಡ್ತದೆ. ಹಾಗಾಗಿ ಎಲ್ಲರಿಗೂ ಇವ್ರು ಹೇಳಿದ್ದಾರೆ. ಆದರೆ ಹೈಕಮಾಂಡ್ ಅನ್ನುವ ಗುಮ್ಮದ ಕಡೆ ತೋರಿಸ್ತಾ ಇದ್ದಾರೆ, ಅಲ್ಲಿಂದ ಫೋನ್ ಬಂದಿಲ್ಲ. ಅಲ್ಲಿಂದ ಯಾಕೆ ಬರುತ್ತೆ ಸರ್ ಫೋನು? ನಿಮ್ಮವ್ರಿಗೆ ಮಿನಿಸ್ಟರ್ ಕೊಡೋಕೆ ಅವ್ರಿಗೇನು ಏನೋ ತುಂಬ ಆಸಕ್ತಿಯಿಂದ ಕಾಯ್ತಿರ್ತಾರೆ, ನಿಮ್ಮ ಜವಾಬ್ದಾರಿ ಅದು. ಹಾಗಾಗಿ ಏನೋ ಪಾಪ ಸಚಿವಗಾದಿ ಆಕಾಂಕ್ಷಿಗಳಿಗೆ ಸಿಗಲಿಲ್ಲ ಅಂದರೆ ರಾಹುಲ್ ಮೇಲೆ ಹೊತ್ತಾಕಿ ಸುಮ್ಮನಾಗ್ಬಿಡ್ತಾರೆ ಅಂತ ಕಾಣ್ತಾ ಇದೆ.